ವೀಕ್ಷಕರೇ, ತಾವೇನು ನೋಡ್ತಾ ಇದ್ರೆ ಅಲ್ಲಿ ಎಮ್ಮೆಗಳಿಗೆ ತುಂಬ ಇಷ್ಟ ಆಗುವಂತಹ ಕೆಸರು ಗುಂಡಿ ಆಗಿರ್ಬೋದು, ಮತ್ತು ಹಸುಗಳಿಗೆ ಇಲ್ಲಿ ಸ್ವತಂತ್ರವಾಗಿ ಆಟ ಆಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆನೂ ಇಲ್ಲಿದೆ. ತುಂಬ ಜೋರು ಗಾಳಿ ಬೀಸ್ತಾ ಇದೆ. ಸೊ ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ ಸರಿಯಾಗಿ. ಅವಕ್ಕೆ ವಾಸ ಮಾಡೋದಕ್ಕೆ ಯೋಗ್ಯವಾಗಿ ಇರೋ ರೀತಿಯಲ್ಲೇ ಈ ಒಂದು ಜಾಗನ ನೀಟಾಗಿ ಸೆಟಪ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ಎಷ್ಟು ಸ್ವತಂತ್ರವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾವೆ ಹಸುಗಳು ಅಂತ ಹೇಳೋದಕ್ಕೆ. ಇದೊಂದು ಒಳ್ಳೆ ಜಾಗ. ಇಲ್ಲಿ ಯಾವುದೇ ರೀತಿ ಅವುಗಳಿಗೆ ಕೆಲಸದ ಹೊರೆ ಇರೋದಿಲ್ಲ. ಅವು ಜೀವಿತಾವಧಿವರೆಗೂ ಚೆನ್ನಾಗಿ ಹುಲ್ಲನ್ನು ತಿಂದ್ಕೊಂಡು ಸ್ವತಂತ್ರವಾಗಿ ಜೀವಿಸೋದಕ್ಕೆ ಅವುಗಳಿಗಿದು ಒಂದು ಯೋಗ್ಯವಾದ ಸ್ಥಳ. ಅದಕ್ಕೆ ಇದನ್ನು ಗೋಶಾಲೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಗೋವುಗಳು ಎಲ್ಲ ತರಹದ ಎಲ್ಲ ಬಗೆಯ ಗೋವುಗಳು ಇಲ್ಲಿದ್ದಾವೆ. ಸೊ ಅತಿ ಹೆಚ್ಚು ಗೋವುಗಳಿಗೆ ಹಳ್ಳಿಗಳಲ್ಲಿ ಗಂಡು ಹುಟ್ಟಿತು ಅಂದ ತಕ್ಷಣ ಅದನ್ನು ಕೊಟ್ಬಿಡ್ತಾರೆ. ಬಟ್ ಅದನ್ನು ದಯವಿಟ್ಟು ತಂದು ಇಂಥ ಕಡೆ ಬಿಡೋದ್ರಿಂದ ಅವುಗಳ ಒಂದು ಜೀವನ ಇಲ್ಲಿ ನಡೆಯುತ್ತೆ ಆರಾಮಾಗಿ ಅಂತ ಹೇಳ್ಬೋದು. ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ ಉದ್ಬೋರು. ಈ ದಿನ ನಾನು ವೀಕ್ಷಕರೇ ಬಂದಿದ್ದು ನಮ್ಮ ಗ್ರಾಮದ ಸಮೀಪದಲ್ಲೇ ಇರುವಂತಹ ಗೋಶಾಲೆಗೆ. ಈ ಒಂದು ಶಾಲೆಗೆ ಬಂದ ಮೇಲೆ ನನ್ನ ಬಾಲ್ಯಾವಸ್ಥೆಯಲ್ಲಿ ನಾನು ಕೇಳ್ತಾ ಇದ್ದಂತಹ ಒಂದು ಕತೆ ನನಗೆ ತುಂಬ ನೆನಪಾಗ್ತಾ ಇತ್ತು. ಇದೊಂದು ಕತೆ ಮಾತ್ರ ಆಗಿರಲಿಲ್ಲ, ಅವತ್ತಿನ ಒಂದು ಭಾವನೆ ಅಂತಲೇ ಹೇಳ್ಬೋದು. ಈ ಒಂದು ಕಥೆನ ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಕತೆ ಮಾತ್ರ ಆಗಿರೋದಿಲ್ಲ, ವಚನ ಪಾಲನೆ, ಧರ್ಮನಿಷ್ಠೆ, ಈ ರೀತಿಯ ವಿಶೇಷ ಮೌಲ್ಯಗಳನ್ನು ಹೊಂದಿರುವಂತಹ ಕಥೆಯಾಗಿದೆ. ವೀಕ್ಷಕರೇ, ಹೀಗೆ ದಟ್ಟ ಕಾಡಲ್ಲಿ ಒಂದು ಪುಣ್ಯಕೋಟಿ ಎನ್ನೋ ಹಸು ಮೇಯ್ತಾ ಇರುತ್ತೆ. ಈ ಒಂದು ಹಸು ಎಷ್ಟು ನಿಷ್ಠೆಯಿಂದ ಇರುತ್ತೆ ಅಂತ ಹೇಳಿದ್ರೆ, ಯಾರಿಗಾದರೂ ತಾನು ಮಾತು ಕೊಟ್ಟರೆ ಅದನ್ನು ಹಾಗೆಯೇ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಹಸು ಆಗಿರುತ್ತೆ. ಈ ಹಸು ಆ ಒಂದು ಕಾಡಿನ ಮಧ್ಯೆ ಮೇಯ್ತಾ ಇರುವಾಗ ತುಂಬ ದಿನಗಳಿಂದ ಹಸ್ತಿರುವಂತಹ ಒಂದು ವ್ಯಾಘ್ರ ಈ ಒಂದು ಪುಣ್ಯಕೋಟಿಯನ್ನು ನೋಡಿಬಿಡುತ್ತೆ. ಯಾವಾಗ ಈ ಒಂದು ವ್ಯಾಘ್ರದ ಶಬ್ದ ಕೇಳಿ ಪುಣ್ಯಕೋಟಿ ಓಡೋದಕ್ಕೆ ಶುರು ಮಾಡ್ತಾಳೆ. ಸೊ ಅವಳು ಓಡುವಾಗ ಅವಳ ಮನಸ್ಸಿನಲ್ಲೆಲ್ಲ ಅವಳ ಮಗುವೇ ಇರುತ್ತೆ. ಯಾಕಂದರೆ ಅದು ಸ್ವಲ್ಪ ದಿನಗಳಿಗೆ ಮುಂಚೆ ಅಷ್ಟೇ ಕರುವಿಗೆ ಜನ್ಮ ನೀಡಿರುವಂತಹ ತಾಯಿ ಹಸು ಆಗಿರುತ್ತೆ. ಸೊ ಈ ಒಂದು ಹಸುವನ್ನು ಬೆನ್ನಟ್ಟಿ ಬಂದಂತಹ ಆ ವ್ಯಾಘ್ರ ಆ ಒಂದು ಪುಣ್ಯಕೋಟಿಯನ್ನು ಹಿಡಿದು ಬಿಡುತ್ತೆ. ಸೊ ಪುಣ್ಯಕೋಟಿಯನ್ನು ಹಿಡಿದು ತನ್ನ ಹಸುವನ್ನು ತೋಡ್ಕೊಳ್ಳೋದ್ರ ಜೊತೆಗೆ ನಿನ್ನನ್ನು ಹೇಗೆ ತಿಂತೀನಿ ಅಂತ ವರ್ಣಿಸ್ತಾ ಇರೋ ಮಧ್ಯದಲ್ಲಿ ಪುಣ್ಯಕೋಟಿ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ಒಂದು ಕರುವಿಗೆ ಜನ್ಮ ನೀಡಿದ್ದೀನಿ. ನನ್ನ ಮಗು ಕೊಟ್ಟಿಗೆಯಲ್ಲೇ ಇದೆ. ಒಂದು ಬಾರಿ ನೀನು ನನ್ನನ್ನು ಬಿಟ್ಕೊಡು, ನಾನು ನನ್ನ ಮಗುಗೆ ಕೊನೆ ಬಾರಿ ಹಾಲನ್ನು ಕುಡಿಸಿ ಬರ್ತೀನಿ ಅಂತ ಬಗೆ ಬಗೆಯಾಗಿ ಕೇಳಿಕೊಳ್ಳುತ್ತೆ. ಈ ಮಾತುಗಳನ್ನು ಕೇಳಿದಂತಹ ಆ ಒಂದು ವ್ಯಾಘ್ರ, ನೀನು ಮತ್ತೆ ನನ್ನ ಹತ್ರ ಬರ್ತೀಯಾ, ನಾನು ನಿನ್ನ ಕಳಿಸ್ಕೊಟ್ಬಿಟ್ರೆ ನೀನು ಹೆಂಗೆ ಬರ್ತೀಯಾ ಅಂತ ನಾನು ಯಾವ ರೀತಿ ನಂಬಲಿ ಅಂಥೇಳಿ ತುಂಬ ಆ ಹಸುನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಪುಣ್ಯಕೋಟಿ ಉತ್ತರಿಸ್ತಾಳೆ, ಸತ್ಯನೇ ನನ್ನ ತಂದೆ ತಾಯಿ, ಸತ್ಯನೇ ನನ್ನ ಬಂಧು ಬಳಗ ಅಂತ ಹೇಳಿ ಅವಳ ಮಾತನ್ನು ಮುಂದುವರಿಸ್ತಾಳೆ. ನೀನು ನನಗೆ ಒಂದು ಅವಕಾಶ ನೀಡು, ನನ್ನ ಮಗುವನ್ನು ನೋಡಿ ಕೊನೆ ಬಾರಿ ನಿನ್ನ ಹತ್ರ ಬಂದುಬಿಡ್ತೀನಿ. ಸೊ ದಯಮಾಡಿ ನನ್ನ ಮಾತನ್ನು ನಂಬು ಅಂಥೇಳಿ ಕೇಳಿಕೊಳ್ಳುತ್ತೆ. ಅಷ್ಟು ಕ್ರೂರಿ ವ್ಯಾಘ್ರನೂ ಕೂಡ ಪುಣ್ಯಕೋಟಿಯ ಮಾತುಗಳಿಗೆ ಮನಸೋತು ಪುಣ್ಯಕೋಟಿಯನ್ನು ಕಳಿಸ್ಕೊಡುತ್ತೆ. ಪುಣ್ಯಕೋಟಿ ಇದೇ ಖುಷಿಯಲ್ಲಿ ಆ ಗುಹೆಯಿಂದ ಓಡಿ ಬರ್ತಾ ಇರ್ತಾಳೆ. ಅವಳ ಹೆದೆಯಲ್ಲಿ ಚಿಮುಗುತ್ತಿದ್ದಂತಹ ಹಾಲು, ಅವಳ ಮನಸ್ಸಿನಲ್ಲಿದ್ದಂತಹ ಮಮತೆ ಅವಳನ್ನು ಕೊನೆಗೂ ಕೊಟ್ಟಿಗೆಯ ಸಮೀಪಕ್ಕೆ ತಂದಿತ್ತು. ಸೊ ತನ್ನ ಮಗುವನ್ನು ನೋಡಿದ ಪುಣ್ಯಕೋಟಿಯು ಕರುವನ್ನು ತಬ್ಬಿ ಮುದ್ದಾಡಿ ಹೊಟ್ಟೆ ತುಂಬ ಹಾಲನ್ನುಣಿಸುತ್ತಾಳೆ. ಕರುವಿಗೆ ಹಾಲನ್ನುಣಿಸಿದ ಮರುಕ್ಷಣವೇ ಕರುವಿಗೆ ಈ ರೀತಿ ಮಾತುಗಳನ್ನು ಹೇಳಲು ಪ್ರಾರಂಭಿಸ್ತಾಳೆ. ಕಂದ, ಇದು ನಿನ್ನ ಕೊನೆಯ ಭೇಟಿಯಾಗಿರುತ್ತದೆ. ನಾನು ಈಗ ಮತ್ತೊಮ್ಮೆ ಹೊರಡಬೇಕಾಗಿದೆ ಕಂದ. ಸೊ ಈ ಮಾತುಗಳನ್ನು ಕೇಳಿದಂತಹ ಆ ಒಂದು ಪುಣ್ಯಕೋಟಿಯ ಮಗು, ಯಾಕಮ್ಮ ಈ ರೀತಿ ಹೇಳ್ತಾ ಇದೆಯಾ, ಇನ್ನು ಎಲ್ಲೂ ಹೋಗಲಿಕ್ಕೆ ಸಾಧ್ಯ, ನಾನಿನ್ನೂ ನನ್ನ ಬಿಟ್ಟು ಎಲ್ಲೂ ಹೋಗ್ತೀಯ ಅಂತ ಮತ್ತೆ ಪ್ರಶ್ನೆ ಮಾಡುತ್ತೆ. ಈ ಮಾತುಗಳಿಗೆ ಪುಣ್ಯಕೋಟಿ ಕಣ್ಣಲ್ಲಿ ನೀರು ಸುರಿಸ್ತಾ ಹೇಳ್ತಾಳೆ, ನಾನೊಂದು ವ್ಯಾಘ್ರದ ಕೈಗೆ ಸಿಕ್ಕಿದ್ದೆ, ನಿನ್ನನ್ನು ಕೊನೆಯ ಬಾರಿ ನೋಡಿ ಹೋಗುವೆ ಅಂತ ಹೇಳಿ ಬಂದಿದ್ದೀನಿ ಕಂದ, ದಯಮಾಡಿ ನನ್ನನ್ನು ಕಳುಹಿಸಿಕೊಡುವಂಥ ಕರುವಿನ ಬಳಿ ಕೇಳ್ಕೊಳ್ತಾಳೆ. ಈ ಮಾತನ್ನು ಕೇಳಿದಂತಹ ಕರು ಬಿಕ್ಕಿ ಅಳುತ್ತಾ ಅಮ್ಮನನ್ನು ತಪ್ಪಿಕೊಂಡು ಹೇಳುತ್ತೆ, ನಾನಿನ್ನು ಚಿಕ್ಕವನಮ್ಮ, ನನ್ನನ್ನು ನೋಡ್ಕೊಳ್ಳೋರು ಯಾರಿದ್ದಾರೆ, ನನಗೆ ಹಾಲುಣಿಸಲು ಯಾರಿದ್ದಾರೆ ಅಂತ ಹೇಳಿ ಕರು ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಈ ಮಾತುಗಳನ್ನು ಕೇಳಿದ ಪುಣ್ಯಕೋಟಿ ಅಲ್ಲೇ ನೆರೆದಿದ್ದಂತಹ ಬೇರೆ ಹಸುಗಳಿಗೆ, ನನ್ನ ಕಂದನನ್ನು ನೋಡ್ಕೊಳ್ಳಿ, ನಾನು ಕೊನೆಯ ಬಾರಿ ನನ್ನ ಮಗುನ ನೋಡಿ ಹೋಗಲಿಕ್ಕೆ ಬಂದಿದ್ದೀನಿ,
ದಯಮಾಡಿ ನನ್ನ ತಾಯಂದಿರೇ, ನನ್ನ ಅಕ್ಕ ತಂಗಿಯರೇ, ನನ್ನ ಒಡ ಹುಟ್ಟಿದವರೇ ಎಂದು ಹೇಳುತ್ತಾ ಎಲ್ಲರಿಗೂ ಮನಸ್ಸು ಕರಗುವ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಇವಳ ಮಾತುಗಳು ಕೇಳಿದಂತಹ ಅಲ್ಲಿದ್ದ ಹಸುಗಳು ಕೂಡ ಅಳಲು ಪ್ರಾರಂಭಿಸ್ತಾರೆ. ಕರುಗಳನ್ನು ಅಡ್ಡ ಹಾಕಿ ಆ ಒಂದು ಪುಣ್ಯಕೋಟಿಯನ್ನು ಕೊನೆಯ ಬಾರಿ ಆ ಕೊಟ್ಟಿಗೆಯಿಂದ ಕಳಿಸ್ಕೊಡ್ತಾರೆ. ಪುಣ್ಯಕೋಟಿ ಅಳುತ್ತಾ ಗುಹೆಯತ್ತ ನಡೆದಳು. ಈಗಾಗಲೇ ಹಸಿವಿನಿಂದ ತುಂಬಿದ್ದ ವ್ಯಾಘ್ರನು ಪುಣ್ಯಕೋಟಿಯ ದಾರಿಯನ್ನೇ ನೋಡುತ್ತಾ ಗುಹೆಯ ಮುಂದೆಯೇ ಕುಳಿತಿರುತ್ತಾನೆ. ಪುಣ್ಯಕೋಟಿ ಗಂಟೆ ಶಬ್ದ ಮಾಡುತ್ತಾ ಆ ಒಂದು ವ್ಯಾಘ್ರನ ಮುಂದೆ ಬಂದು ನಿಂತಾಗ ಅವಳ ಸತ್ಯನಿಷ್ಠೆಯನ್ನು ಮೆಚ್ಚಿದ ಆ ವ್ಯಾಘ್ರ ಪುಣ್ಯಕೋಟಿಯನ್ನು ಸುತ್ತುವರೆದು ಮಾತನಾಡಲು ಪ್ರಾರಂಭಿಸುತ್ತಾನೆ. ಈ ಕ್ಷಣದಲ್ಲಿ ಪುಣ್ಯಕೋಟಿಯು ಒಂದು ಕ್ಷಣವನ್ನು ಯೋಚನೆ ಮಾಡದೆ, ದಯಮಾಡಿ ನನ್ನನ್ನು ಸ್ವೀಕರಿಸು, ನಾನು ಕೊಟ್ಟ ಮಾತಿನಂತೆ ನಿನ್ನ ಮುಂದೆ ಬಂದು ನಿಂತಿರುವೆ. ನನ್ನ ಮಗುವನ್ನು ಕೂಡ ಕೊನೆಯ ಬಾರಿ ನೋಡಿ ಆ ಒಂದು ಕ್ಷಣವನ್ನು ಅನುಭವಿಸಿ ಬಂದಿರುವೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದು ತೃಪ್ತಿಯಾಗಿರು ಎಂದು ವ್ಯಾಘ್ರನಿಗೆ ತಿಳಿಸುತ್ತಾ ಪುಣ್ಯಕೋಟಿ ಮಂಡಿ ಊರಿ ಕುಳಿತು ಬಿಡುತ್ತಾಳೆ. ಈ ದೃಶ್ಯವನ್ನು ನೋಡಿದ ವ್ಯಾಘ್ರನ ಮನಸ್ಸು ಕರಗಿ ನೀರಾಗಿ ಹೋಗುತ್ತದೆ. ಇವಳ ಸತ್ಯನಿಷ್ಠೆಯನ್ನು ಕಂಡಂತಹ ವ್ಯಾಘ್ರನಿಗೆ ಮಾತುಗಳು ಬಾರದೆ ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ, ಪುಣ್ಯಕೋಟಿ, ಯಾವ ಜನ್ಮದ ಅಕ್ಕನೋ ನೀನು ತಿಳಿಯೇ, ನಿನ್ನ ಈ ಸತ್ಯನಿಷ್ಠೆಯನ್ನು ನೋಡಿ ನಿನ್ನನ್ನು ಕೊಂದು ತಿಂದರೆ ಭಗವಂತನು ಕೂಡ ಮೆಚ್ಚುವುದಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸು. ಈ ರೀತಿ ಮಾತುಗಳನ್ನು ಹೇಳುತ್ತಾ ಆ ಒಂದು ಹುಲಿ ಪ್ರಾಣ ಕಳೆದುಕೊಂಡು ಪುಣ್ಯಕೋಟಿಯನ್ನು ಬಿಟ್ಟು ಬಿಡುತ್ತದೆ. ಈ ಒಂದು ಕಥೆಯಿಂದ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ, ವಚನ ಮತ್ತು ಸತ್ಯನಿಷ್ಠೆ ಮನುಷ್ಯನನ್ನು ಎಂತಹ ಪರಿಸ್ಥಿತಿಯಲ್ಲಾದರೂ ಖಂಡಿತವಾಗಿಯೂ ಜಯಶಾಲಿಯನ್ನಾಗಿಸುತ್ತದೆ ಎನ್ನುವುದೇ ಈ ಒಂದು ಕಥೆಯ ಸಾರವಾಗಿದೆ. ಇದು ಪ್ರತಿಯೊಬ್ಬರೂ ಬಾಲ್ಯಾವಸ್ಥೆಯಲ್ಲಿ ಕೇಳಿದ ಕಥೆಯಾಗಿದ್ದರೂ ಪ್ರತಿ ಬಾರಿ ಕೇಳಿದ ಕ್ಷಣವೂ ಈ ಕತೆ ಪ್ರತಿಯೊಬ್ಬರನ್ನು ದುಃಖದಲ್ಲಿ ಮುಳುಗಿಸುತ್ತದೆ, ಕರುಣೆಯಲ್ಲಿ ತೇಲಿಸುತ್ತದೆ. ಪ್ರತಿ ಮನುಷ್ಯನ ಮನಸ್ಸಿನಲ್ಲಿ ಪ್ರೇಮ, ಕರುಣೆ, ಸಹನೆಯನ್ನು ಜಾಗೃತಗೊಳಿಸುತ್ತದೆ. ಇದು ಪುಣ್ಯಕೋಟಿಯ ಕಥೆಗಿರುವ ಶಕ್ತಿ. ಪುಣ್ಯಕೋಟಿ ಒಂದು ಹಸುವಾಗಿರಲಿಲ್ಲ, ಅದು ಒಂದು ಸತ್ಯನಿಷ್ಠೆಯ ಒಂದು ದರ್ಶನವಾಗಿತ್ತು. ಇದು ಪುಣ್ಯಕೋಟಿಯ ಹಿಂದಿರುವ ಕಥೆಯ ಸಾರ. ನಾನು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ನನಗಾದ ಅನುಭವ, ನನ್ನ ಮನಸ್ಸಿನಲ್ಲಿ ಬಂದ ಮೊದಲ ಚಿತ್ರವೇ ಪುಣ್ಯಕೋಟಿ. ಸತ್ಯದ ಪರ ನಡೆದು ಒಳ್ಳೆಯ ಜೀವನ ನಡೆಸುವುದು ಪ್ರತಿ ಮನುಷ್ಯನ ಕರ್ತವ್ಯ. ವೀಕ್ಷಕರೇ, ಮೊದಲೇ ತಿಳಿಸಿದ ಹಾಗೆ ಈ ಗೋಶಾಲೆಗಳು ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಒಮ್ಮೆ ನೀವು ಇಂತಹ ಸ್ಥಳಗಳಿಗೆ ಭೇಟಿ ನೀಡಿ ನಿಮ್ಮ ಮನಸ್ಸಿನ ಮಂಥನ ಮಾಡಿ ಸುಂದರವಾದ ಜೀವನ ನಡೆಸಿ.